ಪೇತ್ರನು ಕೂಡ ಇದೇ ಮನೆಯಲ್ಲಿ ಅನೇಕ ಬಾರಿ ಪೇತ್ರನು ಏಸು ಎಂಬ ಪಾಸ್ಟರ್ನೇ ಕರೆಸಿ ಏನು ಮಾಡಿರ್ತಾರೆ ಪ್ರೇಯರ್ ಕೂಟಗಳನ್ನ ನಡೆಸ್ಕೊಂಡಿರ್ತಾನೆ. ಆಮೇಲೆ ಹಂಗಂತ ಅಂದ್ಬಿಟ್ಟು ದೇವ್ರು ಅದನ್ನು ನಾಶ ಆಗದೆ ಹಂಗೆ ಕಪ್ಪಡ್ಕೋಬೇಕಾಗಿತ್ತಾ? ಇಲ್ಲ, ಅದು ದೇವ್ರ ಚಿತ್ತ. ದೇವರು ಲೋಕವು ಅದರಲ್ಲಿರೋದೆಲ್ಲ ಒಂದು ದಿನ ನಾನೇ ನಾಶ ಮಾಡ್ತೀನಿ ಅಂತ ದೇವ್ರು ಹೇಳ್ಬಿಟ್ಟಿದ್ದಾನೆ. ಆಮೇಲೆ ನಾಳೆ ಹಂಗಾಗಿ ಹಳೆ ಭೂಮಿನ ನಾಶ ಮಾಡಿ ದೇವ್ರು ಏನು ಮಾಡ್ತಾರೆ, ಹೊಸ ಭೂಮಿನ ಹೊಸ ಆಕಾಶವನ್ನು ಆತನು ಸೃಷ್ಟಿ ಮಾಡುವ ಸೃಷ್ಟಿಕರ್ತನಾಗಿದ್ದಾನೆ. ಆಮೇಲೆ ನಾಳೆ ಹಂಗಾಗಿ ನೀವು ಕಟ್ಟೋದು ಬಿಡೋದು ಏನೇ ಮಾಡಿದ್ರು ಸರಿ, ಲೋಕದಲ್ಲಿ ಎಷ್ಟು ಗಂಟು ಕಟ್ಕೊಂಡಿದ್ರು ಸರಿ. ಅದಕ್ಕೆ ದೇವ್ರ ವಾಕ್ಯನೂ ಕೂಡ ಹಂಗೆ ಹೇಳುತ್ತೆ, ಭೂಮಿಲಿ ಗಂಟು ಮಾಡಿ ಕಬಡ್ಡಿಯಲ್ಲಿ ತುಕ್ಕಿಡ್ದು ನಸು ಹಿಡ್ದು ನಾಶ ಆಗಿ ಲಯವಾಗಿ ಅದೆಲ್ಲ ಹಾಳಾಗೋಗುತ್ತೆ. ಆದರೆ ಪರಲೋಕದಲ್ಲಿ ನೀವು ಗಂಟು ಸೇರಿಸಿಟ್ಕೊಳ್ಳಿ. ಯಾಕಂದರೆ ಅಲ್ಲಿ ಯಾರು ಕಳ್ಳರು ಕದಿಯಲ್ಲ, ಅಲ್ಲಿ ನುಸಿ ಅಂತ ಹಿಡಿಯಲ್ಲ, ಅಲ್ಲಿ ನಿಮ್ಮ ಗಂಟೇನೂ ಆಗಿರುತ್ತೆ, ಸುರಕ್ಷಿತವಾಗಿರುತ್ತೆ. ಹಾಗಾದರೆ ನೀವು ದುಡಿಯುವಂಥ ದುಡಿಮೆ ಯಾವುದಕ್ಕೋಸ್ಕರ ದುಡಿಬೇಕಂದ್ರೆ ಪರಲೋಕದ ರಾಜ್ಯಕ್ಕೋಸ್ಕರ, ದೇವರಿಗೋಸ್ಕರ, ಯೇಸು ಕ್ರಿಸ್ತನಿಗೋಸ್ಕರ ನೀವು ದುಡಿಯುವವರಾಗಿರಬೇಕು. ಅದು ನಿಮಗೆ ನಿತ್ಯ ಜೀವವನ್ನು ಉಂಟು ಮಾಡುವಂಥದ್ದಾಗಿರುತ್ತದೆ. ಅದು ನಿಮಗೆ ಆಶೀರ್ವಾದವನ್ನು ತರುವಂಥದ್ದಾಗಿದೆ. ಅದು ನಿಮ್ಮ ಆಸ್ತಿಯಾಗಿ ಪರಲೋಕದಲ್ಲಿ ಉಳಿಯುವ ಆಸ್ತಿಯಾಗಿದೆ. ಅದು ಬಿಟ್ಟು ನೀವು ಲೋಕದಲ್ಲೇ ಆಸ್ತಿ ಮಾಡೋಣ ಅಂತಷ್ಟು ಮಾಡೋಣ, ಅದು ಮಾಡೋಣ ಇದು ಮಾಡೋಣ ಅಂದರೆ ಲೋಕದನ್ನು ಜನರಂತೆ ಅನೇಕರು ಯೋಚನೆ ಮಾಡಿ ಲೋಕದ ಹಿಂದೆ ಹೋದವರು ಅನೇಕರಿದ್ದಾರೆ.